ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಕೆಲವರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಕೆಲವರಿಗೆ ನಮಸ್ತೆ. ಇವತ್ತು ನಮ್ಮನೆ ಗಣಪತಿ ಹಬ್ಬ ವ್ಲಾಗ್ಗೆ ಸ್ವಾಗತ. ನಾನು ಕೆಲವರು ಶಾರ್ಟ್ಸ್ ವೀಡಿಯೋ ಹಾಕಿದಾಗ ಕೇಳಿದ್ರಿ ಎಷ್ಟು ವರ್ಷದಿಂದ ಗಣಪತಿ ಹಬ್ಬ ಮಾಡ್ತೀರಾ ಅಂತ. ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅಂದರೆ ನನಗೆ ಇವಾಗ 24, ಆಲ್ಮೋಸ್ಟ್ 10 to 15 ಇಯರ್ಸ್ ಆಗ್ತಾ ಬಂದಿದೆ. ಅವಾಗ ಪುಟ್ಟ ಗಣೇಶ ಇಡ್ತಾಯಿದ್ವಿ. ಇವಾಗಲೂ ಪುಟ್ಟ ಗಣೇಶನೇ, ಅಂದರೆ ಒಂದು 2-3 ಇಯರ್ಸಿಂದ ತರ್ತಾಯಿದ್ವಿ ಅಷ್ಟೇ. ಅದಕ್ಕೆ ಮುಂಚೆ ನಾನೇ ಮಾಡ್ತಾಯಿದ್ದೆ. ಮಾಡಿರೋ ವೀಡಿಯೋನೂ ಇದು ಸಪ್ರೇಟಾಗಿದೆ, ಅದು ಬೇಕಾದರೆ ಅಪ್ಲೋಡ್ ಮಾಡ್ತೀನಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಹೇಳಿ, ನಾನು ಇನ್ನೊಂದು ವೀಡಿಯೋ ಪೋಸ್ಟ್ ಮಾಡ್ತೀನಿ ಖಂಡಿತ. ನಮ್ಮಮ್ಮ ಬಲಗಾಲಿಟ್ಟು ಒಳಗೆ ಬಾ ಅಂತ ಗಣಪತಿನ ಕರ್ಕೊಂಡು ಹೋದ್ರು. ಆಮೇಲೆ ಬೆಳಗ್ಗೆ ನಮ್ಮಮ್ಮ ಆಲ್ರೆಡಿ ಮಾಡಬೇಕಾದ್ರೆ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಅನ್ನ, ಸಾಂಬಾರು, ಪಾಯಸ, ಕಡುಬು ಎಲ್ಲ. ನಾನು ಬರೀ ಬೋಂಡ ಸುಡಬೇಕಾಗಿತ್ತು. ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ ವಡೆ ಸುಡೋಕೆ ಹೋಗಿ 4 ಬೆರಳು ಎಣ್ಣೆಲಿ ಉಟ್ಬಿಟ್ಟಿದೆ. ನಾನು ಫಿಂಗರ್ ಚಿಪ್ಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ಟೈಮು ಸ್ವಲ್ಪ ಹುಷಾರಾಗಿ ಬಿಡ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ಸು, ಕಡಲೆ ಹಿಟ್ಟು ಹಾಕಿ ಬೋಂಡ ಮಾಡ್ತಾಯಿದ್ದೀನಿ ಅಷ್ಟೇ. ಮಿಕ್ಕಿದ್ರೆ ನಮ್ಮಮ್ಮ ಮಾಡಿಬಿಟ್ಟಿದ್ದಾರೆ. ಅದು ಸೈಡಲ್ಲಿ ಹಪ್ಪಳ, ಕಡುಬು. ಎಣ್ಣೆಯಲ್ಲಿ ಏನೇ ಪದಾರ್ಥ ಮಾಡಿದ್ರೆ ಸ್ವಲ್ಪ ಹುಷಾರಾಗಿರಬೇಕು. ನನಗೂ ಅಡಿ ಒಂದು ಸತಿ ಅನುಭವ ಆಗಿದೆ, ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಮ್ಮಮ್ಮದು ಒಂದು ಸಂಪ್ರದಾಯ ಅಷ್ಟೇ. ಬೆಳಗ್ಗೆ ಎದ್ದು ಫಸ್ಟು, ಆವಾಗ ಒಲೆ ಇದ್ದಾಗ ಒಲೆಗೆ ಪೂಜೆ ಮಾಡ್ತಾಯಿದ್ರು. ಈಗ ಗ್ಯಾಸ್ ಸ್ಟವ್ ಪೂಜೆ ಮಾಡಿಬಿಟ್ಟು ಆಮೇಲೆ ರಂಗೋಲಿ ಬಂತು. ದುಡಿದಲ್ಲ ನಮ್ಮ ತೋಟ ಮೇಲೆ ನೋಡಿದ್ದೆ, ರಂಗೋಲಿ ಹಾಕ್ತಾಯಿದ್ದು ಸಿಂಪಲಾಗಿ ಡಿಸೈನ್ ಹಾಕ್ಬಿಟ್ಟು. ಆ ರಂಗೋಲಿ ಹಾಕುವಾಗಲೂ ಇದೊಂದು ತರಲೆ ಕೆಲಸ, ಏನೋ ಒಂದು ತರಲೆ ಕೆಲಸ ಮಾಡ್ತಾ ಇವ್ರ ಕೆಲಸ. ಹಬ್ಬ ಆಗ್ಬಿಡುತ್ತೆ. ನೀನೇ ತಾತ. ಏಯ್ ತಲೆ ಕೆಟ್ಟೈತೇನೋ, ಲೂಸರ್ ನೀನು. ಇದ್ಯಾರು ಮಾಡ್ತಾರೆ? ಇಷ್ಟು ಹಾಕ್ಬಿಟ್ಟು ಆಮೇಲೆ ಹಾಸ್ಪಿಟಲ್ ಜಾಸ್ತಿ like this. Bye. Wala na. Doon puso. iPhone ಇದೆ ಇಲ್ಲಿ. ಬಿಡಿಸ್ತಾ ಇರೋ ಅಷ್ಟು ಚಿಕ್ಕ ರಂಗೋಲಿ ಇಷ್ಟೊಂದು ಟೈಮ್ ತೊಗೊಳ್ತೀರಾ ಅಂತ ನಮ್ಮ ಆಂಟಿ ಹೇಳ್ತಾಯಿದ್ರು. ನಮ್ಗೆ ಗೊತ್ತಿಲ್ಲದೇ ಟೈಮ್ ಹೋಯ್ತು ಅದರಲ್ಲಿ. Sangria. Ya benar.
ಯಾಕೆ ऑन भी किचन पे तो रिमोट दिखेंगे ಹಾಂ ನಮ್ಮ ಆಂಟಿ ಫೋನ್ ಬೀಳಿಸ್ಬಿಟ್ರು. ಧಮಾಲ್ ಧಮಾಲ್. ಸೂಪರ್ ರಂಗೋಲಿ ರೆಡಿ ಆಯಿತು. ರಂಗೋಲಿ ಪುಡಿ ಎಲ್ಲ ಆಯಿತು. ರಂಗೋಲಿ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆ ಪುಟ್ಟ ಗಣಪತಿ ಮಾಡಬೇಕು ಅಂತ ಹೊರಟೆ. ಪಾಟಲ್ಲಿ ಇದ್ದಿದ್ದು ಮಣ್ಣೆ ತೊಗೊಂಡು ಆದಷ್ಟು ಬೇಗ ಮುಗಿಸಿ ನನಗೆ ಇದರ ರೆಡಿ ಆಯಿತು. ಕಂಪ್ಲೀಟ್ ಬ್ಲಾಗ್ ಬೇಕಂದ್ರೂ ನಾನು ಮಾಡ್ತೀನಿ. ಕಮೆಂಟ್ ಹಾಕಿ ಅಷ್ಟೇ, ನಾನು ಕಂಪ್ಲೀಟ್ ಗಣಪತಿ ಮಾಡಿರೋ ವೀಡಿಯೋನ ಹಾಕ್ತೀನಿ. ಆಮೇಲೆ ಇದು ಹುತ್ತಕ್ಕೆ ಮತ್ತು ನಾಗರಕಲ್ಲಿಗೆ ಹಾಲು ಹಾಕ್ಕೊಂಬರ್ತೀವಲ್ಲ, ಸೊ ಅಲ್ಲಿ ಒಂದು ಚಿಕ್ಕ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಆಯಿತು ನನಗೆ. ಬ್ಯುಸಿ ಟೈಮಲ್ಲೂ ರೆಕಾರ್ಡ್ ಮಾಡ್ಕೊಬಂದೆ. ಹಾಗೂ ನಾಗರಕಲ್ ಹತ್ರ ಆಗಿಲ್ಲ. ಸೊ ಎಲ್ಲ ಇಲ್ಲಿಂದ ಬೇಡ್ಕೋಬೋದು. ನೀವು ಯಾರು ಹೋಗಿಲ್ಲ ಅಂದರೂ ಇಲ್ಲಿಂದ ಬೇಡ್ಕೊಳ್ಳಿ ಅಷ್ಟೇ. ಆಮೇಲೆ ಬರ್ತಾ ದಾರಿಯಲ್ಲಿ ಒಂದು ಪುಟ್ಟ ಗಣೇಶ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸೇರಿಟ್ಟಿದ್ರು, ನೋಡೋಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ಬರೋದು ನಮ್ಮ ಮನೆ ಅಲಂಕಾರ ಮತ್ತು ನಮ್ಮ ಮನೆಯ ಗಣೇಶ ಗೌರಿ. ಆಮೇಲೆ ರೀಲು ನೋಡಿರ್ಬೋದು ಆಲ್ರೆಡಿ. ಗೌರಿದು ಒಂದು ರೀಲ್ ಹಾಕಿದ್ದೀನಿ ಮತ್ತು ಗಣಪತಿ ಹಬ್ಬದ್ದು ಒಂದು ರೀಲ್ ಹಾಕಿದ್ದೀನಿ. ಬಟ್ ಇದು ಕಂಪ್ಲೀಟ್ ವ್ಲಾಗ್. ಈ ಹಬ್ಬಕ್ಕೂ ಏನು ಮಾಡಿದ್ವಿ, ಚಕ್ಲಿ, ಕಡುಬು, ಕರ್ಜಿಕಾಯಿ ಮತ್ತು ಎಡೆ, ಫ್ರೂಟ್ಸು, ಸಪೋಸ್ ನಿಮ್ಗೆ ಬೇಕಾದರೆ ಅಷ್ಟೇ. ಆಮೇಲೆ ನೋಡ್ಬೋದು ಆಮೇಲೆ ಗೌರಿ ಅಲಂಕಾರ ನಾನೇ ಮಾಡಿದ್ದು, ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಗಣಪತಿ ಇದು ತಂದಿರೋ ಗಣಪತಿ ಮತ್ತು ಸೈಡಲ್ಲಿ ಪುಟ್ಟ ಗಣಪತಿ ಇಟ್ಟಿದ್ದಲ್ಲ ಅದು ಮಾಡಿರೋದು. ಅವ್ರ ಕೈಗಾಗೋಷ್ಟು ಮೋದಕ ಮಾಡಿಟ್ಟಿದ್ದೀನಿ. ಇಷ್ಟು ನಮ್ಮ ಮನೆ ಗಣಪತಿಯ ಹಬ್ಬ. ಡೆಕೋರೇಷನ್ ಏನು ಅಷ್ಟು ಇದು ಮಾಡೋಕ್ಕೆ ಹೋಗಿಲ್ಲ, ಸಿಂಪಲ್ ಡೆಕೋರೇಷನ್ ಮಾಡ್ಕೊಂಡಿದ್ವಿ ಅಷ್ಟೇ ಗೈಸ್. ಇಷ್ಟು ನಮ್ಮ ಮನೆ ಗಣಪತಿದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಆಲ್ರೆಡಿ ಹೇಳ್ದಂಗೆ ಫುಲ್ ಗಣಪತಿ ಮಾಡಿರೋ ವೀಡಿಯೋ ಬೇಕಂದರೆ ಕಮೆಂಟ್ ಹಾಕಿ. ಬಾಯ್ ಬಾಯ್, ಸಿಗುವ ಮತ್ತೆ.